ಲೇಡೀಸ್ ಅಂಡ್ ಜೆಂಟಲ್ಮನ್, ದುಬೈ ಮೇಲೆ ಮತ್ತೆ ಇರಾನ್ ಅಟ್ಯಾಕ್. ತೈಲ ಟ್ಯಾಂಕರ್ಗೆ ಬೆಂಕಿ, ಮಾರುಕಟ್ಟೆಯಲ್ಲಿ ಅಲ್ಲೋಲ ಕಲ್ಲೋಲ. ತಿಂಗಳು ಕಳೆದ್ರೂ ಮುಗಿಯದ ಯುದ್ಧದ ಜ್ವಾಲೆ. ನಾಯಕರ ಕಿತ್ತಾಟದಿಂದ ಸಾರ್ವಜನಿಕರ ಪ್ರಾಣಹಾನಿ. ಇರಾನ್, ಇಸ್ರೇಲ್, ಅಮೆರಿಕ ಯುದ್ಧದಲ್ಲಿ ದುಬೈ ಮೇಲೆ ಡೆಡ್ಲಿ ಅಟ್ಯಾಕ್ ಡೀಟೇಲ್ಸ್. ವೆಲ್ಕಮ್ ಟು ವಾಂಟೇಜ್ ವಿತ್ ನಿಶ್ಚಿತ. ಇದು ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ಇರಾನ್, ಇಸ್ರೇಲ್, ಅಮೆರಿಕ ಯುದ್ಧ ಶುರುವಾಗಿ ಸುಮಾರು 32 ದಿನಗಳು ಆಗಿದೆ. ಆದರೂ ಇನ್ನೂ ದಾಳಿಗಳು ಮುಂದುವರಿತಾನೇ ಇದೆ. ನಿನ್ನೆ ಸೋಮವಾರ ದುಬೈ ಬಳಿ ಲಂಗರು ಹಾಕಿದ್ದ ಸಂಪೂರ್ಣ ಕಚ್ಚಾ ತೈಲ ತುಂಬಿದ ಟ್ಯಾಂಕರ್ ಮೇಲೆ ಇರಾನ್ ದಾಳಿ ನಡೆಸಿದೆ. ಹಡಗಿಗೆ ಬೆಂಕಿ ಹತ್ತಿ ಹಾನಿಯಾಗಿದೆ ಅಂತ ಕುವೈತ್ ರಾಜ್ಯ ಸುದ್ದಿ ಸಂಸ್ಥೆ ವರದಿ ಮಾಡಿದೆ. ದುಬೈ ಮೇಲೆ ಭೀಕರ ದಾಳಿ ನಡೆದಿದೆ. ಟ್ಯಾಂಕರ್ನಲ್ಲಿ ಸಂಭಾವ್ಯ ತೈಲ ಸೋರಿಕೆಯಾಗುವ ಸಾಧ್ಯತೆ ಇದೆ ಅಂತ ಎಚ್ಚರಿಕೆ ನೀಡಲಾಗಿದೆ. ಸ್ಥಳೀಯ ನೀರಿನಲ್ಲಿ ಕುವೈತ್ ಟ್ಯಾಂಕರ್ ಮೇಲೆ ಶಂಕಿತ ಡ್ರೋನ್ ದಾಳಿ ನಡೆದಿದೆ. ಇನ್ನು ಬೆಂಕಿಯನ್ನ ನಂದಿಸೋದಕ್ಕೆ ಸಮುದ್ರ ಅಗ್ನಿಶಾಮಕ ತಂಡಗಳನ್ನ ನಿಯೋಜನೆ ಮಾಡಲಾಗಿದೆ. ಆಲ್ ಸಲ್ಮಿ ಅಂತ ಗುರುತಿಸಲಾದ ಈ ಟ್ಯಾಂಕರ್ಗೆ ಆಗಿರುವಂತಹ ಹಾನಿಯ ಪ್ರಮಾಣವನ್ನ ನಿರ್ಧಾರ ಮಾಡೋದಕ್ಕೆ ಮೌಲ್ಯಮಾಪನ ನಡೀತಾ ಇದೆ. ಲಾಯ್ಡ್ಸ್ ಲಿಸ್ಟ್ ಇಂಟೆಲಿಜೆನ್ಸ್ ಪ್ರಕಾರ ಕೆಪಿಸಿ ಹಡಗಿನ ನೋಂದಾಯಿತ ಮಾಲೀಕರು ಮತ್ತೆ ವಾಣಿಜ್ಯ ನಿರ್ವಾಹಕರ ಪೋಷಕ ಕಂಪನಿಯಾಗಿದೆ. ಯಾವುದೇ ಗಾಯಗಳು ವರದಿಯಾಗಿಲ್ಲ. ಮತ್ತೆ ಹಡಗಿನಲ್ಲಿ ಇದ್ದಂತಹ 24 ಸಿಬ್ಬಂದಿ ಸುರಕ್ಷಿತವಾಗಿದ್ದಾರೆ ಅಂತ ದುಬೈ ಅಧಿಕಾರಿಗಳು ತಿಳಿಸಿದ್ದಾರೆ. ದಾಳಿ ಫೆಬ್ರವರಿ 28ರಂದು ಅಮೆರಿಕ ಮತ್ತು ಇಸ್ರೇಲ್ ಇರಾನ್ ಮೇಲೆ ನಡೆಸಿದಂತಹ ನಂತರ ಹರ್ಮುಜ್ ಕೊಲ್ಲಿ ಮತ್ತೆ ಜಲಸಂಧಿಯಲ್ಲಿ ನಡೆದಂತಹ ಸರಣಿ ದಾಳಿಯಲ್ಲಿ ಇತ್ತೀಚಿನದ್ದಾಗಿದೆ. ಇರಾನ್ ಅಧಿಕಾರಿಗಳು ಇದುವರೆಗೂ ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನ ನೀಡಿಲ್ಲ. ದಾಳಿಯ ಸುದ್ದಿ ಹರಡಿದ ಕೂಡಲೇ ಜಾಗತಿಕ ತೈಲ ಮಾರುಕಟ್ಟೆಗಳು ತೀವ್ರ ಪ್ರತಿಕ್ರಿಯೆಯನ್ನ ನೀಡಿದೆ. ಯುಎಸ್ ಕಚ್ಚಾ ತೈಲದ ಮೇಲೆ ಬೆಲೆ ಬ್ಯಾರೆಲ್ಗೆ $3 ಅಥವಾ $2.9 ಏರಿಕೆಯಾಗಿದೆ. $105.91 ತಲುಪಿದೆ ಅಂತ ಬ್ಲೂಮ್ಬರ್ಗ್ ವರದಿ ಮಾಡಿದೆ. ಇದು ಇರಾನ್ ಯುದ್ಧದಿಂದಾಗಿ ಈಗಾಗಲೇ ಏರಿಕೆ ಆಗ್ತಾ ಇದ್ದಂತಹ ಬೆಲೆಗಳನ್ನ ಇನ್ನಷ್ಟು ಹೆಚ್ಚು ಮಾಡಿದೆ. ಇದಕ್ಕೂ ಮುನ್ನ ಸೌದಿ ಅರೇಬಿಯಾದ ರಾಸ್ ತನೂರಾ ಬಳಿ ಗ್ರೀಕ್ ಒಡೆತನದ ಕಂಟೈನರ್ ಹಡಗಿನ ಮೇಲೆ 2 ಸ್ಫೋಟಕಗಳು ಅಪ್ಪಳಿಸಿದ ಘಟನೆ ನಡೆದಿದೆ. ಲೈಬೀರಿಯನ್ ಧ್ವಜ ಹೊಂದಿರುವಂತಹ ಎಕ್ಸ್ಪ್ರೆಸ್ ರೋಮ್ ಹಡಗಿನ ಮೇಲೆ GMT ಮಧ್ಯಾಹ್ನ 1:52ಕ್ಕೆ ಮತ್ತೆ ನಂತರ 1 ಗಂಟೆಯ ಅಂತರದಲ್ಲಿ 2 ಸ್ಫೋಟಕಗಳು ನೀರಿನಲ್ಲಿ ಇಳಿದ್ವು. ಸಿಬ್ಬಂದಿ ಸುರಕ್ಷಿತವಾಗಿದ್ದಾರೆ ಅಂತ ಬ್ರಿಟಿಷ್ ಕಡಲ ಅಪಾಯ ನಿರ್ವಹಣಾ ಸಂಸ್ಥೆ ವ್ಯಾನ್ಗಾರ್ಡ್ ವರದಿ ಮಾಡಿದೆ. ಈ ಯುದ್ಧದ ಪರಿಣಾಮ ಭೀಕರ ಸಮಸ್ಯೆಗಳ ಪರಿಹಾರಕ್ಕೆ ಯುದ್ಧಕ್ಕಿಂತ ಬೇರೆ ಮಾರ್ಗದ ಬಗ್ಗೆ ಆ ರಾಷ್ಟ್ರಗಳು ಯೋಚನೆ ಮಾಡಬೇಕಾಗಿದೆ. ಇದಾಗಿತ್ತು ವಾಂಟೇಜ್ ವಿತ್ ನಿಶ್ಚಿತ. ಎಕ್ಸ್ಕ್ಲೂಸಿವ್ ರಾಜಕೀಯ ಸುದ್ದಿಗಳು ಹಾಗೆ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.